ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ಅಧಿಕಾರಿಗಳ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪೊಲೀಸ್ ಕಮಿಷನರ್ ಅಮಾನತನ್ನು ಸಮರ್ಥಿಸಿಕೊಂಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. 5 ಪೊಲೀಸರನ್ನ ಯಾಕೆ ಅಮಾನತು ಮಾಡಿದ್ರಿ, ವಿರೋಧ ವ್ಯಕ್ತ ಆಗ್ತಾ ಇದೆಯಲ್ಲ ಅನ್ನೋದಕ್ಕೆ ಸಮರ್ಥನೆ ಇವ್ರದ್ದು. ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಅವರು ಸರ್, ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೊಣೆಯನ್ನು ಹೊತ್ತು ಅವ್ರು ರಿಸೈನ್ ಮಾಡಬೇಕು, ಪೊಲೀಸ್ ಅಧಿಕಾರಿಗಳನ್ನ ಬಲಿಪಶು ಕುಮಾರಸ್ವಾಮಿ ಅವರು ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ. ಈ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಅವರು ಸರ್, ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೊಣೆಯನ್ನು ಹೊತ್ತು ಅವ್ರು ರಿಸೈನ್ ಮಾಡಬೇಕು, ಪೊಲೀಸ್ ಅಧಿಕಾರಿಗಳನ್ನ ಬಲಿಪಶು ಕುಮಾರಸ್ವಾಮಿ ಅವರು ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ. ಈ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಈಗಲೂ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದನ್ನು ಗಮನಿಸ್ತಾ ಇದ್ರೆ, ಒಂದು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರು ಅವರೇ ತೀರ್ಮಾನ ಮಾಡಿ, ಅವರೇ ಆರ್ಗನೈಸ್ ಮಾಡಿ, ಅವರೇ ಫೋಟೋ ಪೋಸ್ಟ್ ಕೊಟ್ಟು ಅವರಿಗೆ ಅಮಾನತು ಶಿಕ್ಷೆಗೆ ಒಳಗಾದಂಗೆ ಕಾಣಿಸ್ತಾ ಇದೆ. ಬಟ್ ಅಮಾನತು ಶಿಕ್ಷೆಯನ್ನು ಕೊಟ್ಟ ಬಳಿಕ ಸಸ್ಪೆನ್ಷನ್ ಲೆಟರಲ್ಲಿ ಮುಜುಗರವನ್ನು ಸರ್ಕಾರಕ್ಕೆ ತಂದಿದ್ದೀರಿ ನೀವು ಅಂತ ಹೇಳ್ತಾರೆ. ತಪ್ಪು ಮಾಡಿದ್ದೀರಿ ನೀವು ಅಂತ ಹೇಳಲ್ಲ, ಮುಜುಗರವನ್ನು ತಂದಿದ್ದೀರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಹೇಳ್ತಾ ಇದ್ರು, ಆಗಲೇ ಸುದ್ದಿಗೋಷ್ಠಿಯಲ್ಲಿ, ಜಂಟಿ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದು ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ವ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತಾ ಇರೋದು ಸ್ಪಷ್ಟ.